ಅಯೋಧ್ಯೆಯ ಸಂಗತಿಗಳನ್ನು ನೋಡೋಣ. ಯಾಕಂದರೆ ಈ ಕೋಟಿ ಕೋಟಿ ಕಳ್ಳತನವಾಗಿದೆ ಅನ್ನುವಂಥ ಆರೋಪ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ರಾಮ ಮಂದಿರ ಟ್ರಸ್ಟ್ ಸಭೆ ಮಧ್ಯಾಹ್ನ 3 ಗಂಟೆಗೆ. ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ, ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ. ಇವೆರಡೂ ರಾಜೀನಾಮೆಗಳನ್ನು ಅಂಗೀಕರಿಸ್ತಾರೆ, ಡೌಟೇ ಇಲ್ಲ. ಟ್ರಸ್ಟ್ನ ನಾಯಕತ್ವವನ್ನು ಯಾರು ವಹಿಸ್ಕೋಬೇಕು ಅದ್ರ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗ್ತವೆ. ನೂತನ ಪ್ರಧಾನ ಕಾರ್ಯದರ್ಶಿಗಳು, ಟ್ರಸ್ಟಿಗಳು ಅವರ ನೇಮಕ ಆಗೋದು. ಭಜರಂಗಲಾಲ್ ಬಾಗಡಾ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವರನ್ನು ಹೊಸ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಬೇಕು ಅಂತ ಇವತ್ತಿನ ಸಭೆಯಲ್ಲಿ ಆ ಹೆಸರು ಪ್ರಕಟ ಆಗುವಂಥ ಸಾಧ್ಯತೆ ಇದೆ, ನೇಮಕ ಆಗುವಂಥ ಸಾಧ್ಯತೆ ಇದೆ. ಬಾಗಡಾ VHPಯ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಇನ್ನು ಕೃಷ್ಣ ಮೋಹನ್ ನೀರೇಜ್ ದೌನೇರಿಯಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ನಾವು ನೋಡ್ತಾ ಇದ್ದೀವಿ, ಚಿನ್ನದ ರಾಮಚರಿತ ಮಾನಸ ಕಳ್ಳತನ ಆಗಿಲ್ಲ. ಗೋಪಾಲ್ ನಾಗರಕಟ್ಟೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಮಚರಿತ ಮಾನಸ ಮಂದಿರದ ಗರ್ಭಗುಡಿನಲ್ಲೇ ಇದೆ. ನಿವೃತ್ತ IAS ಅಧಿಕಾರಿಯಾಗಿದ್ದ ಶ್ರೀ ಲಕ್ಷ್ಮೀನಾರಾಯಣ ಜಿ ಅವರು ನೀಡಿದ್ದ ಶ್ರೀ ರಾಮಚರಿತ ಮಾನಸ ಪುಸ್ತಕವನ್ನ 3 ತಿಂಗಳ ಕಾಲ ಬಾಲರಾಮನ ಗರ್ಭಗೃಹದ ಮುಂದೆ ಇಡಲಾಗಿತ್ತು. ಈಗ ಅದನ್ನ ಗರ್ಭಗೃಹದ ಬಳಿ ಇರುವ ಸ್ಟೋರ್ನಲ್ಲಿ ಇಡಲಾಗಿದೆ. ಲಕ್ಷ್ಮೀನಾರಾಯಣ ಜಿ ಅವರು ಯಾವಾಗ ಬೇಕಾದರೂ ಬಂದು ನೋಡಬಹುದು. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಾವು ನೋಡ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ಏನೇನು ಆಗ್ತಾ ಇದೆ ಅಂತ. ಇವತ್ತು ಟ್ರಸ್ಟ್ನ ಇಂಪಾರ್ಟೆಂಟ್ ಮೀಟಿಂಗ್, ಇವತ್ತು ನೂತನ ಪದಾಧಿಕಾರಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಕ ಮಾಡುವಂಥ ಸಾಧ್ಯತೆ ಇದೆ. ಏನಂತೀರಿ, ಏನೇನಿದೆ ಡೆವಲಪ್ಮೆಂಟ್? ರಂಗನಾಥ್, ಖಂಡಿತ ಹಲವು ವಿವಾದದ ಬಳಿಕ ಮೊದಲ ಸಭೆ ನಡೀತಾ ಇರುವಂಥದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಈ ಸಭೆ ನಡೆಯುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಏನು ರಾಜೀನಾಮೆ ನೀಡಿರುವಂಥ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನು ಏನು ಮೊದಲೇದಾಗಿ ಅಂಗೀಕಾರ ಮಾಡುತ್ತೆ ಅಂತ ಹೇಳ್ಬೋದು. ಇದಾದ ಬಳಿಕ ಸಾಕಷ್ಟು ಚರ್ಚೆ ಕೂಡ ಆಗಿರುವಂಥದ್ದು. ಯಾಕಂದರೆ ಈಗ ಮುಂಬರುವಂಥ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಮೇಲೆ ಸಾಕಷ್ಟು ಒಂದು ಮಹತ್ವದ ಹುದ್ದೆ ಇರುವಂಥದ್ದು, ಅವರ ಮೇಲೆ ಸಾಕಷ್ಟು ಒಂದು ಜವಾಬ್ದಾರಿ ಕೂಡ ಇರುವಂಥದ್ದು. ಹೀಗಾಗಿ ಭಜರಂಗ್ ಬಾಗಡಾ ಎಂಬುವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇವರಿಗೆ ಸಾಕಷ್ಟು ಅನುಭವ ಇದೆ, ಮತ್ತು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟು ಕೂಡ ಆಗಿರುವಂಥದ್ದು. ಏನು ಹಣ ವಿಚಾರದಲ್ಲೂ ಕೂಡ ಸಾಕಷ್ಟು ಹಿಡಿತವನ್ನು ಹೊಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. VHPಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ ಇವರ ಹೆಸರು ಅಂತಿಮವಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗ ಸದ್ಯ SIT ಮತ್ತೊಂದು ಕಡೆ ಏನು ವಿಚಾರಣೆ ಕೂಡ ನಡೆಸ್ತಾ ಇದೆ, ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು. ಹೀಗಾಗಿ ಮುಂಬರುವಂಥ ಏನು ರಾಮ ಮಂದಿರದಲ್ಲಿ ಮುಂದೆ ಈಗಾಗಲೇ ದೇಶಾದ್ಯಂತ ಸಾಕಷ್ಟು ವಿವಾದ ಸುತ್ತುಕೊಂಡಂಥ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಆದರೂ ಆಡಳಿತಾತ್ಮಕ ವಿಚಾರವಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. CCTV ವಿಚಾರದಲ್ಲಿ ಇರ್ಬೋದು. ಈಗಾಗಲೇ ಪದಾಧಿಕಾರಿಗಳ ಆಪ್ತರ ಇದರಲ್ಲಿ ಇನ್ವಾಲ್ವ್ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗಂಭೀರ ಚರ್ಚೆ ಕೂಡ ಆಗುತ್ತೆ. ಹೀಗಾಗಿ ಮಧ್ಯಾಹ್ನ 3 ಗಂಟೆ ನಡೆಯುವಂಥ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂಥದ್ದು ಆಗಿರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವರು ಏನು ಹೇಳ್ತಾರೆ ನೋಡೋಣ. ದೇವ್ರ ಹೆಸರಿನ ಮೇಲೆ ಎಷ್ಟು ಲೂಟಿ ಆಗ್ತದೆ, ಅಯೋಧ್ಯೆಯಲ್ಲಿ ಏನಾಯ್ತು, ಏನ್ ನಡೆದಿದೆ, ಬದ್ರಿನಾಥ್, ಕೇದಾರ್ನಾಥ್, ಅಮರ್ನಾಥ್ನು ಬರ್ಬೋದು. ಏನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರ, ಆವಾಗ ಮೇಯರ್ ಆಗಿದ್ರ, MLA ಆಗಿದ್ರ, MLCಗಳಾಗಿದ್ರೆ ಏನಾಗಿದ್ರಿ? ನಿಮ್ಮ ಕೈಯಲ್ಲಿ ಏನಿತ್ತು? ರೈತನ ಕೈಯಲ್ಲಿ ನೇಗಲು, ದಲಿತರ ಕೈಯಲ್ಲಿ ಕಸ ಗೂಡ್ಸಕ್ಕೆ ಜಾಡು. ಇದು ಬಿಟ್ರೆ ಏನಿತ್ತು ನಿಮಗೆ ರಾಜರ ಕಾಲದಲ್ಲಿ? ಬಡ ರೈತರಿಗೂ ಏನೂ ಇರಲಿಲ್ಲ. ಈಗ ಸುದ್ದಿ ಬರ್ತಾ ಇದೆ, ಸುಮಾರು 20,000 ಕೋಟಿ ಮೇಲೆ ಅಲ್ಲಿ ಲೂಟಿ ಆಗಿದೆ ಅಂತ.